ಆಗಿನ ಯದುನಾಡು ಈಗಿನ ಹದಿನಾರು. ಹದಿನಾರು ಎಂಬ ಗ್ರಾಮ ಸಂಖ್ಯೆ ಹೆಸರಿನ ಗ್ರಾಮವಲ್ಲ. ಇದರ ಹಿನ್ನೆಲೆ ರೋಚಕವಾಗಿದೆ. ಹೇಗೆಂದರೆ, ನಿಮಗೆ ತಿಳಿದಿರುವಂತೆ ಕರ್ನಾಟಕ ರಾಜ್ಯವು ಮೊದಲು ಮೈಸೂರು ರಾಜ್ಯ ಎಂಬ ಹೆಸರಿನಿಂದ ಖ್ಯಾತಿಯಾಗಿತ್ತು. ಅಂತಹ ಮೈಸೂರು ರಾಜ್ಯದ ಮೊದಲ ರಾಜನಾದಂತಹ ಯದುರಾಯ ಈ ಸಂಸ್ಥಾನವನ್ನು ಆಳ್ವಿಕೆ ನಡೆಸುತ್ತಿದ್ದನು. ಹಾಗೆಯೇ ದ್ವಾರಕೆ ಎಂಬ ಉತ್ತರ ಭಾರತ ಕಡೆಯಿಂದ ಬಂದಂತಹ ಕೃಷ್ಣ ಮತ್ತು ವಿಜಯ ಎಂಬ ಇಬ್ಬರು ಪ್ರವಾಸಿಗರು ಈ ರಾಜ್ಯಕ್ಕೆ ಬಂದು ತಲುಪುತ್ತಾರೆ. ಪ್ರವಾಸಕ್ಕಾಗಿ ಬಂದ ಆ ಇಬ್ಬರು ಯದುನಾಡಿನ ಈಗಿನ 16 ಗ್ರಾಮಕ್ಕೆ ಬಂದಿರುತ್ತಾರೆ. ಆ ಸಮಯದಲ್ಲಿ ಚಾಮರಾಜ ಎಂಬ ಪಾಳೆಗಾರ ಆಳ್ವಿಕೆ ಮಾಡುತ್ತಿರುತ್ತಾನೆ. ಅವನಿಗೆ ದೇವರ್ಷಾಮುನಿ ಎಂಬ ಹೆಂಡತಿ ಮತ್ತು ದೇವಜ ಎಂಬ ಮಗಳು ಇರುತ್ತಾರೆ. ಅನಾರೋಗ್ಯ ಕಾರಣದಿಂದ ಚಾಮರಾಜ ಸಾವನ್ನಪ್ಪುತ್ತಾನೆ. ಇದಕ್ಕಾಗಿ ಕಾಯುತ್ತಿರುವ ಪಕ್ಕದ ನಾಡಿನ ಪಾಳೆಗಾರನಾದಂತಹ ಕಾರ್ಗಳ್ಳಿ ಮಾರನಾಯಕನಿಗೆ ತಂದೆ ಇಲ್ಲದ ದೇವಜಲ ಮೇಲೆ ಮತ್ತು ಆ ನಾಡಿನ ಸಂಪತ್ತು ನೋಡಿ ದುರಾಸೆಗೆ ಒಳಗಾಗುತ್ತಾನೆ. ಹಾಗೆಯೇ ದೇವಜಲ ವಿವಾಹಕ್ಕಾಗಿ ದೇವರ್ಷಮುನಿಯನ್ನು ಪೀಡಿಸುತ್ತಾನೆ. ಆ ಸಂದರ್ಭದಲ್ಲಿ ಬಂದಿರುವಂತಹ ಕೃಷ್ಣ ಮತ್ತು ವಿಜಯನನ್ನು ನೋಡಿ ಅವರನ್ನು ಭೇಟಿ ಮಾಡುತ್ತಾಳೆ. ತನ್ನ ಕಷ್ಟಗಳನ್ನು ಬಿಚ್ಚಿಟ್ಟ ದೇವರ್ಷಮುನಿ ಕೃಷ್ಣ ಮತ್ತು ವಿಜಯರನ್ನು ಬೇಡಿಕೊಳ್ಳುತ್ತಾಳೆ. ಆದರೆ ಕೃಷ್ಣ ಮತ್ತು ವಿಜಯ ಇದನ್ನು ನಿರಾಕರಿಸುತ್ತಾರೆ. ಆಗ ಉಪಾಯ ಮಾಡಿದ ದೇವರ್ಷಮುನಿ, ಒಂದು ವೇಳೆ ನೀವಿಬ್ಬರಲ್ಲಿ ಕಾರ್ಗಳ್ಳಿ ನಾಯಕನನ್ನು ಯುದ್ಧದಲ್ಲಿ ಸೋಲಿಸಿದರೆ ಅವರಿಗೆ ನನ್ನ ಮಗಳನ್ನು ಕೊಡುತ್ತೇನೆ ಎಂದು ಹೇಳುತ್ತಾಳೆ. ಇದನ್ನು ಒಪ್ಪಿದ ಕೃಷ್ಣ ಮತ್ತು ವಿಜಯರು ಯದುರಾಯರ ಸಹಾಯದಿಂದ ಕಾರ್ಗಳ್ಳಿ ನಾಯಕ ಮತ್ತು ಅವರ ಸೈನ್ಯವನ್ನು ಬೋಧನಕ್ಕಾಗಿ ಕರೆದು ಯುದ್ಧ ಮಾಡಿ ಕಾರ್ಗಳ್ಳಿ ನಾಯಕನನ್ನು ವಿಜಯ ಸಂಹಾರ ಮಾಡುತ್ತಾನೆ. ಮಾತಿನಂತೆ ದೇವಜಲನ್ನು ವಿಜಯನಿಗೆ ನೀಡಿ ಮದುವೆ ಮಾಡಿಕೊಡುತ್ತಾರೆ. ಕೆಲವು ವರ್ಷಗಳ ಕಾಲ ಆಳ್ವಿಕೆ ಕೂಡ ನಡೆಸುತ್ತಾರೆ. ಯದುನಾಡು ಕಾಲ ಕಳೆದಂತೆ ಹಾದಿ ಮೆಟ್ಟಿದ ನಾಡು ಎಂದರೆ ವೀರರು, ಕುಸ್ತಿಪಟುಗಳು, ಶೌರ್ಯರು ಇರುವಂತಹ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸವಾಗಿರುವಂತಹ ಗ್ರಾಮವಾಗಿರುತ್ತದೆ. ಅದಕ್ಕಾಗಿ ಹದಿನಾಡು ಎಂದು ಹೆಸರು ಕರೆಯಲ್ಪಡುತ್ತದೆ. ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಡಾಕಾರಗಳು ರಾಗ್ಗಾಳಗಳು ಆದ ಕಾರಣ ಹದಿನಾಡು ಎಂಬ ಹೆಸರು 16 ಎಂದು ಕರೆಯಲ್ಪಟ್ಟಿತು. ಹೀಗಾಗಿ ಆಗಿನ ಯದುನಾಡು ಈಗಿನ 16 ಎಂದು ಪ್ರಮುಖವಾಗಿ ಕಾರಣವಾಗಿದೆ. ಈ ಗ್ರಾಮದಲ್ಲಿ ಗ್ರಾಮ ದೇವತೆ ಚೌಡೇಶ್ವರಿ, ಚನ್ನಕೇಶವ ದೇವಸ್ಥಾನ, ಆಳಕೆರೆ ಸಿದ್ದೇಶ್ವರ, ಆಳಕೆರೆ ಹನುಮಂತ, ರವಳೇಶ್ವರ, ಶ್ರೀ ಬಿಳಿಕೆರೆ ಮಾದೇಶ್ವರ ಮುಂತಾದ ಐತಿಹಾಸಿಕ ದೇವಸ್ಥಾನವಿದ್ದು ಸಾಂಪ್ರದಾಯಿಕವಾಗಿ ಪ್ರತಿ ವರ್ಷ ಹಬ್ಬ ಆಚರಣೆಗಳನ್ನು ಕೈಗೊಳ್ಳುತ್ತಾರೆ.